ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ ಅಂತ ಹೇಳ್ತೆ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಗುರುವಾರ. ಹಿಂದಿನ ವಿಡಿಯೋದಲ್ಲೇ ನೋಡಿದಿರಿ ನೀವು, ನಾನು ಆಲ್ರೆಡಿ ಅಮ್ಮ ಮನೆಗೆ ಬಂದೆ ಅಂತ ಹೇಳ್ದೆ. ಆ ಒಂದು ಬ್ಯಾಡ್ ನೆಗೆಟಿವ್ ಜನ ಆಗಿರ್ಬೋದು, ಆ ವೈಬ್ಸ್ ಆಗಿರ್ಬೋದು, ನಾನು ಅಲ್ಲೇ ಬಿಟ್ಟು ಇನ್ನು ಮುಂದೆ ಏನಿದೆ ಜೀವನದಲ್ಲಿ ಅದನ್ನ ಫೋಕಸ್ ಮಾಡೋಣ ಅಂತ ಹೇಳಿ ಡಿಸೈಡ್ ಮಾಡಿದ್ದೀನಿ. ಇವತ್ತು ಗುರುವಾರ ಆಗಿರೋದ್ರಿಂದ ಸೊ ಒಂದು ಒಳ್ಳೆ ಪಾಸಿಟಿವ್ ಥಿಂಕಿಂಗ್ ವೈಬ್ಸ್ ಇಂದ ಒಂದು ದಿನನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ತುಂಬಾ ಕೆಲಸ ಇದೆ. ಸೊ ಹೇಗೆಲ್ಲ ನನ್ನ ಡೇ ಹೋಗುತ್ತೆ ಅಂತ ಹೇಳಿ ಇವತ್ತು ಶೇರ್ ಮಾಡ್ತೀನಿ. ಆ್ಯಂಡ್ ಇನ್ನೂ ಒಂದು ವಿಚಾರ ಡಿಸೈಡ್ ಮಾಡಿದೆ ನಾನು. ಏನಪ್ಪಾ ಅಂತಂದ್ರೆ, ಇನ್ನು ಮೇಲೆ ನನ್ನ ಮಕ್ಕಳನ್ನ ನಾನು ವ್ಲಾಗ್ಸಲ್ಲಿ ತೋರಿಸ್ಬಾರ್ದು ಅಂತನೂ ಅನ್ಕೊಂಡಿದ್ದೀನಿ. ಯಾಕೆ ಅಂತಂದ್ರೆ, ಬೇಡ ಸುಮ್ಮನೆ ಜನಗಳ ಕಣ್ಣು ಸರಿಗಿರಲ್ಲ ಅಂತ ಹೇಳಿ ಡಿಸೈಡ್ ಮಾಡಿದ್ದೀನಿ. ತೋರಿಸ್ತೀನಿ, ಬಟ್ ತುಂಬ ನಾನು ಫೇಸ್ ಆ ಥರ ಎಲ್ಲ ತೋರ್ಸೋದಕ್ಕೆ ಹೋಗಲ್ಲ. ಒಕೇಶನಲ್ಲಿ ತೋರಿಸ್ಲೇಬೇಕು ಅನ್ನೋವಾಗ ಮಾತ್ರ ತೋರಿಸೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಆ್ಯಂಡ್ ನಿಮ್ಮ ಕಮೆಂಟ್ಸು ಸಹ ನಾನು ನೋಡ್ತಾ ಇದ್ದೆ ಇನ್ ಡೀಟೇಲ್ ಆಗಿ. ಇನ್ಮೇಲೆ ಖುಷಿಯಾಗಿರಿ, ನಿಮ್ಮ ಆರೋಗ್ಯನೇ ಮುಖ್ಯ. ಈಗ ನೀವು ಯಾರ ಬಗ್ಗೆ ಯಾವುದಕ್ಕೂ ತಲೆ ಕೆಡಿಸ್ಕೊಂಬೇಡಿ ಅಂತಲೇ ನನಗೆ ಹೇಳ್ತಾನೆ ಇದ್ದೀರಾ. ಸೊ ಹಾಗಾಗಿ ನಾನು ಕೂಡ ಡಿಸೈಡ್ ಮಾಡಿದ್ದೀನಿ, ಇನ್ನೇನಿದ್ರು ನಾನು ನನ್ನ ಸೆಲ್ಫ್ಗೋಸ್ಕರ, ನನ್ನ ಒಂದು ಮಕ್ಕಳ ಒಳಿತುಗೋಸ್ಕರ ನಾನು ಲೀಡ್ ಮಾಡಬೇಕು ಲೈಫ್ನ ಅಂತ ಡಿಸೈಡ್ ಮಾಡ್ತಾ ಸೊ ಇದನ್ನ ಕಂಟಿನ್ಯೂ ಮಾಡ್ತೀನಿ. ಬನ್ನಿ, ಇವಾಗ ನಮ್ಮ ಗಿಡದಲ್ಲಿ ಹೂ ಬಿಟ್ಟಿದೆ, ಅದನ್ನೆಲ್ಲ ನಾನು ಅಮ್ಮಂಗೆ ತಗೊಂಡೋಗಿ ಹಾಕಬೇಕು. ಸೊ ಸ್ವಲ್ಪ ಹೂವನ್ನೆಲ್ಲ ಬಿಡಿಸ್ಕೊಳ್ಳೋಣ. ಈಗ ಇವತ್ತಿನ ದಿವಸ ಹೆಂಗೆ ಹೋಗುತ್ತೆ ಅಂತ ನೋಡೋಣ. ಕಣ್ಣು ಬಿಡೋಕ್ಕಾಗ್ತಾ ಇಲ್ಲ, ತುಂಬ ಬಿಸಿಲು. ನೆನ್ನೆನೇ ನಾನು ಬಟ್ಟೆ ಎಲ್ಲ ಒಣಗಾಕಿದ್ದೆ. ಬಂದಮೇಲೆ ಸ್ವಲ್ಪ ಎಲ್ಲ ಬಿಸಿಲಿಗೆ ಹಾರಬೇಕು. ನೋಡಿ, ಪಕ್ಷಿಗಳೆಲ್ಲ ಓಡಾಡ್ತಿದೆ, ಏರೋಪ್ಲೇನ್ಸ್ ಎಲ್ಲ ಬರ್ತಾ ಇದೆ. ಸೊ ಎಲ್ಲ ಬಟ್ಟೆ ಎಲ್ಲ ಒಣಗಾದ್ಮೇಲೆ ಎತ್ಕೊತೀನಿ. ಇವಾಗ ಮುಂದಿನ ಕೆಲಸ ಕಾರ್ಯಗಳು ನೋಡೋಣ. ಸೊ ಇವತ್ತಿನ ಒಂದು ಡೇ ನೋಡೋಣ ಯಾವ ರೀತಿ ಹೋಗುತ್ತೆ ಅಂತ ಹೇಳಿ. ಬನ್ನಿ. ಇದು ಕಾಕಡ ಅನ್ಸುತ್ತೆ. ನಾವು ಹೂವು ಕಿತ್ಕೊಡಿಲ್ಲ ಅಂತಂದ್ರೆ ನೋಡಿ, ಈ ರೀತಿ ಅಲ್ಲೇ ಗಿಡದಲ್ಲೇ ಅದು ಬಾಡೋಗ್ಬಿಡುತ್ತೆ. ಸೊ ಇದನ್ನೇ ಅಮ್ಮಂಗೆ ಹೂ ಕಟ್ಬಿಟ್ಟು ಇಡ್ತೀನಿ. ಇದು ಮೆಣಸಿನ್ಕಾಯಿ ಅನ್ಸುತ್ತಲ್ವಾ? ಹೌದು, ಮೆಣಸಿನ್ಕಾಯಿ ಬರ್ತಾ ಇದೆ. ಇದೇನು ಅಂತ ಗೊತ್ತಿಲ್ಲ, ಇದೇನು ಕಬ್ಬೋ ಇಲ್ಲ ಸುಮ್ಮನೆ ಏನೋ ವೇಸ್ಟ್ ಗಿಡನೋ ಏನೋ ಗೊತ್ತಿಲ್ಲ. ಇದು ನೋಡಿ, ಒಂದಿಷ್ಟು ಹೂವು ಸಿಕ್ತು ಅಷ್ಟೇ ಇವತ್ತು. ಇದನ್ನೇ ಇಟ್ಟು ಪೂಜೆ ಮಾಡೋಣ. ಸ್ವಲ್ಪ ರೋಸ್ ಇದೆ ಕೆಳಗಡೆ, ಹೋಗಿ ನೋಡ್ತೀನಿ. ಇದು ಪತ್ರೆ, ಇದು ಒಂದು ಸ್ವಲ್ಪ ಕಿತ್ಕೊಂತೀನಿ ಪೂಜೆಗೆ. ಎಷ್ಟು ಸ್ಮೆಲ್ ಇದೆ ಗೊತ್ತಾ, ಗಮ್ಮಂತಿದೆ ನಿಜಕ್ಕೂ. ದೇವ್ರ ಮನೆ ಎಲ್ಲ ಒಂಥರ ಸ್ಮೆಲ್ ಚೆನ್ನಾಗಿ ಬರುತ್ತೆ. ತೊಳಿಬೇಕು, ತೊಳೆದ್ಬಿಟ್ಟು ಇಡಬೇಕು ನೀಟಾಗಿ. ಆಮೇಲೆ ಬೆಳಗ್ಗೆ ಟಿಫನ್ ಮಾಡಬೇಕಲ್ಲ, ಏನಾದರೂ ಮಾಡಲೇಬೇಕು ತಿನ್ನೋದಕ್ಕೆ ಅಂತ. ಬೆಳಗ್ಗೆ ಒಂದೇ ಸಲ ಅಡುಗೆ ಮಾಡೋಣ ಅಂದರೆ ಯಾರೂ ತಿನ್ನಲ್ಲ ನನ್ನ ಬಿಟ್ಟು. ಹಾಗಾಗಿ ಗೋಧಿ ದೋಸೆ ಈಸಿ ಆಗುತ್ತೆ ನನಗಿವಾಗ. ಸ್ವಲ್ಪ ಅಕ್ಕಿ ಹಸಿಟ್ಟು ಮಿಕ್ಸ್ ಮಾಡ್ಕೊತೀನಿ, ಚೆನ್ನಾಗಿ ಬರುತ್ತೆ. ಬಿಸಿ ಬಿಸಿಲಿ ತಿನ್ನಬೇಕು. ಆ್ಯಂಡ್ ಈ ಕಡೆ ಈರುಳ್ಳಿ ಮತ್ತು ಟೊಮ್ಯಾಟೊ ಗೊಜ್ಜು ಮಾಡಿಕೊಂಡೆ. ನಮ್ಮ ಮನೇಲಿ ತಿಂತಾರೆ ಪ್ರತಿಯೊಬ್ಬರೂ. ಹಾಗಾಗಿ ನೋಡಿ, ಬಿಸಿಲೇ ತಿನ್ಬೇಕಿದು, ಆರೋಗ್ಬಿಟ್ರೆ ಚೆನ್ನಾಗಿರಲ್ಲ. ತುಪ್ಪ ಹಾಕೊಂಡು ತಿಂದ್ರಂತೂ ಟೇಸ್ಟು ಚೆನ್ನಾಗಿರುತ್ತೆ. ಆ್ಯಂಡ್ ನನ್ನ ತಂಗಿನೂ ಕೂಡ ಮನೆಗೆ ಬಂದಿದ್ಲು, ಬೇಜಾರು ಅಂತ ಹೇಳಿ. 1-2 ದಿವಸ ಇದ್ಲು ಅಂತಂದರೆ ಪಾಪ ಅವಳ ಪಾಡಿಗೆ ಅವಳು ಬೆಳಗ್ಗೆ ಎದ್ದು ಆಫೀಸ್ಗೆ ಹೋದರೆ ಬರ್ತಾ ಇದ್ದಿದ್ದೆ ಸಂಜೆ. ಬಂದು ಊಟ ಮಾಡಿ ಮಲ್ಕೊಳ್ಳೋಳು ಅಷ್ಟೇ. ಪಾಪ ಅಮ್ಮನ ಮನೆಗೆ ಬಂದ್ರೂ ಏನು ಸುಮ್ಮನೆ ಕೂತ್ಕೊಂಡು ಕಾಲಹರಣ ಮಾಡಲ್ಲ. ಅವಳ ಪಾಡಿಗೆ ಅವಳು ಆಫೀಸ್ಗೆ ಹೋಗ್ತಾಳೆ. ಆ್ಯಂಡ್ ಟಿಫನು ಕೂಡ ಕಟ್ಕೊಂಡು ಹೋದ್ಲು. ನೋಡಿ, ಅವಳೇ ಎಲ್ಲ ಹಾಕೋತಾ ಇದ್ಲು.
ಇವಳು ಕೂಡ ಆಫೀಸ್ ಕಡೆ ಹೋಗ್ತಾ ಇದ್ದಾಳೆ. ಒಂದು 9-9:30 ಆಗುತ್ತೆ ಮನೆ ಬಿಡೋ ಹೊತ್ತಿಗೆ. ಅಲ್ಲೇ ಬಸ್ಸು ಆಟೋ ಎಲ್ಲ ನಿಯರ್ ಬೈ ಸಿಕ್ಬಿಡುತ್ತೆ. ಇವಾಗ ಸ್ವಲ್ಪ ನಿಯರ್ ಆಯ್ತು. ಇವಾಗ ತಲೆ ಸ್ನಾನ ಎಲ್ಲ ಮಾಡ್ಕೊಂಡು ರೆಡಿ ಆಗಿದ್ದೀನಿ. ಪೂಜೆ ಮಾಡೋಣ ಅಂತ ಹೇಳಿ ಇಷ್ಟು ದಿವಸ ನನ್ನ ಮಗಳ ಕೈಲಿ ಪೂಜೆ ಮಾಡಿಸ್ತಿದ್ದೆ. ನಮ್ಮಪ್ಪ ನಮ್ಮಮ್ಮ ನೋಡಿ, ನನ್ನ ಮಗ 2 ಸೀನ್ ಆಗ್ತಾ 2 ಸೀನ್ ಆಗ್ತಾ ನನ್ನ ಮಗ. ಸೊ ಹೇಳ್ದಂಗೆ ನನ್ನ ಮಗಳು ಕೈಲಿ ನಮ್ಮಮ್ಮ ನಮ್ಮಪ್ಪ ಅಂತ ಹಿಂಗೆ ಪೂಜೆ ಮಾಡೋರು. ನೀವು ಸಹ ಹೇಳ್ತಾ ಇದ್ರಿ ಪೂಜೆ ಮಾಡಮ್ಮ, ಪಾಸಿಟಿವ್ ಆಗುತ್ತೆ, ದೀಪ ಹಚ್ಚು ಅಂತೆಲ್ಲ ಹೇಳ್ತಾ ಇದ್ರಿ. ಬಟ್ ನಾನು ಮನ್ಸು ಮಾಡ್ತಾ ಇರಲಿಲ್ಲ. ಸೊ ಇವತ್ತಿಂದ ಪಾಸಿಟಿವ್ ಆಗಿರೋಣ, ಒಂದು ಗುಡ್ ವೈಬ್ಸು ಅಂತೆಲ್ಲ ಫೀಲ್ ಅನ್ಕೊಂಡಿದ್ದೀನಿ. ಸೊ ಹಾಗಾಗಿ ಇವತ್ತಿಂದ ನಾನು ಮಕ್ಳಿಗೋಸ್ಕರನಾದರೂ ಪ್ರತಿಯೊಂದೂ ಚೇಂಜಸ್ ಮಾಡ್ಕೊಬೇಕಲ್ಲ ನಾವು, ನಮ್ಗಲ್ದೇ ಇದ್ರೂ ನಮ್ಮ ಮಕ್ಳಿಗೋಸ್ಕರನಾದ್ರೂ. ಸೊ ಹಾಗಾಗಿ ಹೂಗ್ಬಿಡ್ತಾವ ನೀವನು. ಸೊ ಹಾಗಾಗಿ ಇವಾಗ ನಮ್ಮಪ್ಪ ಸ್ವಲ್ಪ ನನಗೆ ಮನೆಯೆಲ್ಲ ಒರೆಸಿ ರೆಡಿ ಮಾಡಿ ಕೊಡ್ತಾ ಇದ್ದಾರೆ. ನಾನು ದೇವ್ರ ಫೋಟೋಗೆಲ್ಲ ಹೂವು ಇಟ್ಟು ಬೆಳಗ್ಗೆನೆ ಕಿತ್ಕೊಂಡ್ಬಂದಿದ್ನಲ್ಲ, ಎಲ್ಲ ರೆಡಿ ಮಾಡ್ಕೊತೀನಿ ಈಗ. ಸೊ ಬನ್ನಿ ಈಗ ಪೂಜೆ ಮಾಡೋಣ ಇವಾಗ. ಸಾಕು ಇಷ್ಟು ಹೂವು ಆದ್ರೆ ನಮ್ಮ ಮನೆಯಲ್ಲಿ. ಒಂಚೂರು ಕುಂಕುಮ ಇಟ್ಕೊಂಡ್ಬಿಡೋಣ. ನೋಡಿ, ಈ ಪತ್ರೆ ತುಂಬಾ ಚೆನ್ನಾಗಿರುತ್ತೆ. ಇದು ಇಟ್ರೆ ತುಂಬಾ ಒಳ್ಳೇದಂತೆ. ಈಶ್ವರಂಗೆ ತುಂಬಾ ಇಷ್ಟ ಅಂತೆ ಇದು. ನಾನು ಕಳ್ಸಕ್ಕೂ ಇದೇ ಇಟ್ಕೊಂಡೆ, ನಮ್ಮಮ್ಮನೂ ಇದೇ ಇಡ್ತಾ ಇದ್ರು. ಸೊ ಹಂಗಾಗಿ ಏನಿಲ್ಲ, ನಮ್ಮ ದೇವ್ರ ಮನೆ ತುಂಬಾ ಸಿಂಪಲ್, ಜಾಸ್ತಿ ಏನು ಇಟ್ಕೊಂಡಿಲ್ಲ ನಾವು. ಆಮೇಲೆ ದೀಪಗಳು ಕಳಸಗಳು ಬೆಳ್ಳಿದೇ ಯೂಸ್ ಮಾಡಬೇಕು ಅಂತ ಹೇಳ್ತಾರೆ, ಶ್ರೇಷ್ಠ ಅಂತ. ಪುಟ್ಟದಾದ್ರೂ ಸರಿನೇ ಬೆಳ್ಳಿದ್ ಯೂಸ್ ಮಾಡಬೇಕು ಅಂತ ಹೇಳ್ತಾರೆ. ಕುಂಕುಂಬರ್ನಿ ದೀಪ ಎಸ್ಪೆಷಲಿ. ಸೊ ಹಂಗಾಗಿ ಸಿಂಪಲ್ ಆಗಿ ಇಟ್ಕೊಂಡಿದೀನಿ, ಸಾಕು. ಎಣ್ಣೆ ಹಾಕೊಳ್ಳೋಣ ಈಗ. ಬೇಗನೆ ಎದ್ದು ಮಾಡಬೇಕಿತ್ತು ಪೂಜೆ. ಬಟ್ ಮಕ್ಳಿರೋದ್ರಿಂದ ಆಗಿಲ್ಲ ನೋಡಿ. ನನಗೆ 9 ಗಂಟೆ 10 ಗಂಟೆ ಒಳಗಡೆ ಪೂಜೆ ಮುಗಿಸ್ಬಿಟ್ರೆ ಒಳ್ಳೇದು. ಬಟ್ ನಾನು ನನ್ನ ಹಸ್ಬೆಂಡ್ ಇರೋವಾಗ 9:30 10 ಗಂಟೆ ಒಳಗಡೆ ಬೆಳಗ್ಗೆ ಪೂಜೆ ಮುಗಿಸ್ಬಿಡ್ತಿದ್ದೆ ನಾನು. ಇಲ್ಲಿ ಬಂದ್ರು ಅಷ್ಟೇನೆ, ಅಲ್ಲಿದ್ರು ಅಷ್ಟೇನೆ, ಹಂಗೆ ಮಾಡ್ತಿದ್ದೆ. ಬಟ್ ಇವಾಗ ಆ ಥರ ಆಗಲ್ಲ. ಟೈಮ್ ಎಲ್ಲ ಚೇಂಜ್, ರುಟೀನ್ಸ್ ಎಲ್ಲ ಚೇಂಜ್ ಆಗ್ಬಿಟ್ಟಿದೆ. ಸೊ ಇವಾಗ ದೀಪ ಹಚ್ಚೋಣ.
ಅಂತೂ ಸಿಂಪಲ್ ಆಗಿ ಪೂಜೆ ಎಲ್ಲ ಮುಗಿಸ್ಕೊಂಡೆ. ಇವಾಗ ನಾನು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಅನ್ಕೊಂತಾ ಇದ್ದೀನಿ. ತುಂಬಾ ಒಂದು 3-4 ತಿಂಗಳೇ ಆಗೋಯ್ತು ಅನ್ಸುತ್ತೆ ನಾನು ದೇವಸ್ಥಾನಕ್ಕೆ ಹೋಗಿ. ಇವತ್ತು ಗುರುವಾರ ಸ್ಪೆಷಲ್ ಇರುತ್ತೆ ಅಂಡ್ ತರಕಾರಿ, ಹಣ್ಣು ಹಂಪಲು ಅವೆಲ್ಲ ಸಿಗುತ್ತೆ. ಇವತ್ತು ಹೋದ್ರೆ ಫ್ರೆಶ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ಇಲ್ಲಿ ಕಂಸಾಂದ್ರ ಅಂತ ಅನ್ಬಿಟ್ಟು ನಿಮ್ಗೂ ಕೂಡ ತೋರಿಸ್ತೀನಿ. ನಾನು ಆಲ್ರೆಡಿ 1-2 ಸಲ ತೋರಿಸಿದ್ದೆ ಆ ದೇವಸ್ಥಾನನ. ಬಟ್ ಇವತ್ತು ಹೋಗ್ತೀನಿ. ಬಿಸಿಲು ತುಂಬಾ ಒಂಥರ ಆಚೆ ಹೋದ್ರೆ ತಲೆ ಸುತ್ತ ಬಿದೋಗೋ ತರ ಆಗುತ್ತೆ ಈ ಬಿಸಿಲಿಗೆ. ಅದಕ್ಕೆ ಮಗಳನ್ನ ಮಾತ್ರ ಕರ್ಕೊಂಡು ಹೋಗೋಣ, ಮಗನ ಇಲ್ಲೇ ಬಿಟ್ಟು ಹೋಗೋಣ ನಮ್ಮ ಅಪ್ಪನ ಜೊತೆ ಅಂತ ಅನ್ಕೊಂತಾ ಇದ್ದೀನಿ. ಆಮೇಲೆ ಮನೆಗೆ ಬಂದು ಅಡುಗೆ ಎಲ್ಲ ಮಾಡಬೇಕು, ಇನ್ನೂ ಮಾಡಿಲ್ಲ. ಬೆಳಿಗ್ಗೆ ಟಿಫನ್ ಅಷ್ಟೇ ಆಗಿರೋದು. ಸೊ ಹೋಗೋಣ ಈಗ. ಗಾಡಿಲಿ ಹೋಗೋದು ಬಸ್ಸಲ್ಲಿ ಹೋಗೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಮಗನ್ ಮಲಗಿಸ್ಬಿಟ್ಟು ಹೋದ್ರೆ ಬೆಸ್ಟ್. ಅವನ್ 2 ಅವರ್ ಆದ್ರೂ ಮಲ್ಕೊಂಡಿರ್ತಾನೆ, ಇಲ್ಲ ಅಂದ್ರೆ ಸುಮ್ನೆ ರಚ್ಚೆ ಮಾಡ್ತಾನೆ. ಈ ಬಿಸಿಲಲ್ಲಿ ಸುಮ್ನೆ ಮಕ್ಳನ್ನೆಲ್ಲ ಕರ್ಕೊಂಡು ಹೋಗೋದು ಒಂಥರ ಆಗಲ್ಲ. ಸೊ ಹಂಗಾಗಿ ನೋಡಿ ಗಾಡಿ ಇಲ್ಲಿ ಪಾರ್ಕ್ ಮಾಡಿದೀನಿ. ಎಷ್ಟು ಟ್ರಾಫಿಕ್ ಇದೆ ಅಂದ್ರೆ ಇವತ್ತು. ಇದು ಸಾಯಿಬಾಬಾ ದೇವಸ್ಥಾನ, ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಈ ಕಡೆ ಬರುತ್ತೆ, ತೋರಿಸ್ತೀನಿ. ಫಸ್ಟ್ ಇಲ್ಲಿ ದರ್ಶನ ಮಾಡ್ಕೊಂಡು ಬಂದ್ಬಿಡೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ. ಬಾ ಚಿನ್ನಿ. ನೋಡ್ತಾ ಇದ್ದೀರಲ್ಲ ಎಷ್ಟು ಜನಸಂಖ್ಯೆ. ಇವತ್ತು ಗುರುವಾರ ಆಗಿರೋದ್ರಿಂದ ಸ್ವಲ್ಪ ಸಾಯಿಬಾಬಾ ಮತ್ತೆ ರಾಘವೇಂದ್ರ ಸ್ವಾಮಿಗೆ ಭಕ್ತಾದಿಗಳು ತುಂಬಾ ಜಾಸ್ತಿ ಈ ನಡುವೆ. ತುಂಬಾ ಅಂದ್ರೆ ತುಂಬಾ. ಮತ್ತೆ ಈ 1-2 ದೇವಸ್ಥಾನ ಇದೆಯಲ್ಲ ತುಂಬಾನೇ ಪವರ್ಫುಲ್ಲು. ನಾನು ನೋಡಿದ ಮಟ್ಟಿಗೆ, ಅನುಭವ ಆಗಿರೋ ಮಟ್ಟಿಗೆ ತುಂಬಾ ಅಂದ್ರೆ ತುಂಬಾ ಶಕ್ತಿ ಇದೆ. ತುಂಬಾ ನಂಬ್ತಾರೆ ಜನ, ತುಂಬಾ ಫೇಮಸ್. ಎಸ್ಪೆಷಲಿ ಇಲ್ಲಿ ತುಂಬಾ ಹುಣ್ಣಿಮೆ, ಪೌರ್ಣಮಿ ಮತ್ತೆ ಜಾತ್ರೆಗಳು ಮತ್ತೆ ಗುರುವಾರ ಟೈಮ್ಸ್ ಅಲ್ಲಿ ತುಂಬಾ ಪೂಜೆಗಳೆಲ್ಲ ಮಾಡ್ತಾರೆ ಇಲ್ಲಿ. ಬಾ ಮೈಕ್ ಸೈಡು. ಸೊ ಹಂಗಾಗಿ ಎಲ್ಲೋಕ್ಕೂ ಜಾಗ ಸಾಕಾಗ್ತಾ ಇಲ್ಲ. ಇವಾಗ ದೇವಸ್ಥಾನಕ್ಕೆ ಫಸ್ಟ್ ಸಾಯಿಬಾಬಾಗೆ ಹೋಗ್ಬಿಡ್ತೀನಿ ನಾನು, ಆಮೇಲೆ ಅಲ್ಲಿಗೆ ಹೋಗ್ತೀನಿ. ಸಿಕ್ಕಾಪಟ್ಟೆ ಕಾಲಿಡೋಕ್ಕೆ ಜಾಗ ಇಲ್ಲ, ಹಂಗಾಗೋಗಿದೆ. ಈ ಸೈಡ್ ಬಾ. ನೋಡಿ ಸಾಯಿಬಾಬಾ ವಿಗ್ರಹ ಎಷ್ಟೋ ಫೀಟ್ ಇದೆ, 21 ಫೀಟ್ ಸಮಥಿಂಗ್ ಇದೆ. ಎಷ್ಟೆಷ್ಟೋ ದೂರ ಊರುಗಳಿಂದೆಲ್ಲ ಜನ ಬರ್ತಾರೆ. ನೋಡ್ತಾ ಇರ್ಬೋದು ನೀವೇನೆ ಕ್ರೌಡ್ ಹೆಂಗಿದೆ ಅಂತ. ಹೊರಗಡೆ ಹೋಗೋಣ, ದರ್ಶನ ಮಾಡ್ಕೊಂತೀನಿ. ನೋಡಿ ಸಾಯಿಬಾಬಾ ಎಲ್ಲಾರನ್ನೂ ಕಾಪಾಡಪ್ಪ. ತುಂಬಾ ರಶ್ ಇದೆ, ಅದಕ್ಕೆ ಆಚೆಯಿಂದನೇ ನಮಸ್ಕಾರ ಮಾಡಿಕೊಂಡು ಹೊರಡ್ತಾ ಇದ್ದೀನಿ. ಬನ್ನಿ ಅಲ್ಲಿ ಸುತ್ತಮುತ್ತಲು ತೋರಿಸ್ತೀನಿ ಹೆಂಗಿದೆ ಅಂತ ಅಂದ್ಬಿಟ್ಟು. ಇದು ಆ್ಯಕ್ಚುಲಿ ಆ ಕಡೆಯಿಂದ ಬಂದು ಇಲ್ಲಿ ಆಚೆ ಬರೋವಂಥದ್ದು. ಫಸ್ಟ್ ಇಲ್ಲೇ ಹೋಗ್ತಾ ಇದ್ದಿದ್ದು, ಬಟ್ ಬನ್ನಿ ಇಲ್ಲೊಂದು ಸಾಯಿಬಾಬಾ ಇದೆ, ತೋರಿಸ್ತೀನಿ. ಇಲ್ಲೊಂದು ಮಸಾಲ ಮಜ್ಜಿಗೆ ಕೌಂಟರ್ ಅಂತೆ, ಇಲ್ಲಿ ಒಂದು ಸಾಯಿಬಾಬಾ. ಆ್ಯಂಡ್ ಈ ಕಡೆ ಬಂದರೆ ಇಲ್ಲೊಂದು ಹಸು ಕಟ್ಟಾಕಿದ್ದಾರೆ ನೋಡಿ. ಆ್ಯಕ್ಚುಲಿ ಇಲ್ಲಿಂದ ಹೋಗಬೇಕು, ಬಟ್ ಸಿಕ್ಕಾಪಟ್ಟೆ ರಶ್ ಇದೆ ನೋಡಿ. ಆಚೆಯಿಂದನೇ ದರ್ಶನ ಮಾಡ್ಕೊತೀನಿ. ಇಲ್ಲಿಂದನೇ ಕಾಣಿಸ್ತು. ಹೋಗೋಣ, ತೋರಿಸ್ತೀನಿ. ನೋಡಿ ಇಲ್ಲಿಂದನೇ ನೀಟಾಗಿ ಕಾಣಿಸ್ತು, ದರ್ಶನ ಮಾಡ್ಕೊಂಡ್ವಿ. ನಿಂಗೂ ತೋರಿಸ್ತೀನಮ್ಮ, ನೋಡಿದ್ರಾ? ಬಾಮ್ಮ. ನೋಡಿ ಇಲ್ಲೊಂದು ಸ್ವಲ್ಪ ಮಸಾಲ ಮಜ್ಜಿಗೆ ಇತ್ತು, ನನ್ನ ಫೇವ್ರೇಟು. ಹಂಗೆ ಮಗಳಿಗೂ ಕೊಟ್ಟೆ, ಸುಸ್ತಾಗ್ಬಿಟ್ಟಿತ್ತಲ್ಲ. ಸೊ ಹಂಗೆ ಕುಡ್ಕೊಂಡು ಹೋಗೋಣ ಅಂತ ಕುತ್ಕೊಂಡಿದ್ದೀವಿ. ಈ ದೇವಸ್ಥಾನದ ಹೆಸರು ದಕ್ಷಿಣ ಶಿರಡಿ ಶ್ರೀ ಸಾಯಿ ಮಂದಿರ ಹಾಗೂ ದತ್ತಾಪೀಠ ಅಂತ ಹೇಳಿ. ಇಲ್ಲಿ ಕಂಪ್ಲೀಟ್ ಹರಕೆ ಎಲ್ಲ ಕಟ್ಬೋದು, ಪ್ರತಿಯೊಂದು ವಿವರ ಇಲ್ಲಿ ಬಂದರೆ ನಿಮಗೆ ಸಿಗುತ್ತೆ. ಸೊ ಇದು ದೇವಸ್ಥಾನ.
ನೆಕ್ಸ್ಟ್ ರಾಘವೇಂದ್ರ ಸ್ವಾಮಿಗೆ ಹೋಗ್ತೀವಿ. ಇವಾಗ ರಾಯರ್ ಮಠಕ್ಕೆ ಬಂದ್ವಿ ನೋಡಿ. ಪ್ರತಿ ಗುರುವಾರ ಅಂಡ್ ಈಗ ಭಾನುವಾರ ಟೈಮನು ಇಷ್ಟೇ ರಶ್ ಇರುತ್ತೆ, ಹಿಂಗೆ ಇರುತ್ತೆ. ಸಂತೆ ಜಾತ್ರೆ ಅಂತ ಹೇಳ್ಬೋದು. ಬಟ್ ಮೇ 1ನೇ ತಾರೀಕು ಕಾರ್ಮಿಕರ ದಿನಾಚರಣೆ ಆಗಿರೋದ್ರಿಂದ ಸ್ವಲ್ಪ ಜನಸಂಖ್ಯೆ ಜಾಸ್ತಿನೇ ಆಗ್ಬಿಟ್ಟಿತ್ತು. ಸಿಕ್ಕಾಪಟ್ಟೆ ಕ್ರೌಡು, ದೇವ್ರನ್ನಂತೂ ನೋಡಕ್ಕೆ ಆಗ್ತಾ ಇರಲಿಲ್ಲ, ಅಷ್ಟು ಕ್ರೌಡು. ನೋಡಿ, ನೀವೇ ನೋಡ್ತಾ ಇರ್ಬೋದು. ಅಲ್ಲಿ ಕೌಂಟರು ಸಹ ಇದೆ ನಿಮ್ಗೆ. ದೀಪ ಹಚ್ಚುವಂಥದ್ದು 30 ರೂಪಾಯಿಂದ ಸ್ಟಾರ್ಟು, ತುಪ್ಪದ ದೀಪ. ಅದಕ್ಕೂ ತುಂಬಾ ಕ್ಯೂ ಇರುತ್ತೆ ನೋಡಿ. ಒಳಗಡೆ ಎಲ್ಲ ನೋಡ್ತಾ ಇರ್ಬೋದು. ಇದು ಮಂತ್ರಾಕ್ಷತೆ ಕ್ಯೂ ಇದು ಆಕ್ಚುಲಿ. ನಾನು ದೇವ್ರನ್ನ ಸೈಡಿಂದಾನೇ ನೋಡಿದೆ, ಸ್ವಲ್ಪ ಕಾಣಿಸ್ತಿತ್ತು. ತುಂಬಾ ಜನ ಇದ್ದಿದ್ರಿಂದ ನಾನು ಸ್ವಲ್ಪ ತುಂಬಾ ಟೈಮ್ ಆಗೋಗುತ್ತೆ, 1 hour 2 hour ಅಂತ ಹೇಳ್ಬಿಟ್ಟು ಹಂಗೆ ನೋಡ್ಕೊಂಡು ಬಂದ್ವಿ. ನಾನು ನನ್ನ ಮಗ ಬೇರೆ ಇದ್ನಲ್ಲ ಮನೇಲಿ. ಹಂಗಾಗಿ ನಾನು ಆಕ್ಚುಲಿ ಗರುಡ ಪುರಾಣ ಬುಕ್ ಹುಡುಕ್ತಾ ಇದ್ದೆ. ಇಲ್ಲಿ ಒಂದು ಬುಕ್ಕಿಂದು ಫುಲ್ ಕೌಂಟರೇ ಇದೆ. ನೋಡ್ಬೋದು ನೀವು, ಇಲ್ಲಿ ದೇವ್ರು ಕಾಣಿಸ್ತಿದೆ, ನೀಟಾಗೆ ವಿಸಿಬಲ್ ಇದೆ. ಸೊ ಹಂಗೆ ನೋಡ್ಕೊಂಡು, ಮಂತ್ರಾಕ್ಷತೆ ಅಂತೂ ಮಸ್ಟ್ ಅಂಡ್ ಶುಡ್ ನನ್ನ ಪರ್ಸಲ್ ಅಂತೂ ಯಾವಾಗ್ಲೂ ಇರುತ್ತೆ. ಸೊ ನೋಡ್ಬೋದು ನೀವು ಅಷ್ಟೇ ರಾಯರ್ ಮಠಕ್ಕೆ ಹೋದ್ರೆ ಮಂತ್ರಾಕ್ಷತೆ ತಗೊಂಡು ತಲೆ ಮೇಲೆ 1-2 ಕಾಳು ಹಾಕೊಂಡು ಪರ್ಸಲ್ಲಿ ಅಥವಾ ನಿಮ್ಮ ವಾರ್ಡ್ರೋಬಲ್ಲಿ ಇಟ್ಕೊಂಡ್ರೆ ತುಂಬಾ ಒಳ್ಳೇದಾಗುತ್ತೆ. ಯಾವಾಗ್ಲೂ ದುಡ್ಡು ಪರ್ಸಲ್ ಹಂಗೆ ಇರುತ್ತೆ, ಇನ್ನ ಜಾಸ್ತಿನೇ ಆಗುತ್ತೆ. ನನ್ನ ಅನುಭವ ಇದು ತುಂಬಾ ವರ್ಷಗಳಿಂದ. ನಾನು ಈ ಟೆಂಪಲ್ ಒಂದು 13-14 ವರ್ಷದಿಂದ ಹೋಗ್ತಾ ಇದ್ದೀನಿ ನೋಡಿ. ಪ್ರಸಾದಕ್ಕಂತೂ ಸಿಕ್ಕಾಪಟ್ಟೆ ಕ್ಯೂ ಇತ್ತು. ಪ್ರಸಾದ ಹಂಗು ಹಿಂಗು ಸಿಕ್ತು ನನ್ಗೂ ನನ್ನ ಮಗಳಿಗೂ. ಅಂಡ್ ಆಚೆ ಬಂದು ಸ್ವಲ್ಪ ತರಕಾರಿ ಎಲ್ಲ ತಗೊಂಡು ಮನೆಗೆ ಹೋಗೋಣ ಅಂತ ಹೇಳಿ ನೋಡಿ, ಫ್ಲವರ್ ಪಾಟ್ಸ್ ಅಂತೆ, ಮತ್ತೆ ತುಂಬಾ ವೆರೈಟಿ ಆಫ್ ವೆಜಿಟೇಬಲ್ಸ್ ಎಲ್ಲ ಸಿಗುತ್ತೆ ನೋಡಿ. ಒಂದಷ್ಟು ತರಕಾರಿ ತಗೊಂಡು ಫೈನಲಿ ಆ ಒಂದು ಗುಂಪಿಂದ ಆಚೆ ಬಂದ್ವಿ. ಈಗ ನಮ್ಮ ಪ್ರಣವಿ ಪ್ರತಿಭೆಗೆ ಹೇರ್ ಕಟ್ ಮಾಡ್ಸೋಣ ಅಂತ ಹೇಳ್ಬಿಟ್ಟು ಸ್ಪಿನ್ನಿಗೆ ಕರ್ಕೊಂಬಂದಿದ್ದೆ. ನನ್ನ ಮಗುನು ಕರ್ಕೊಂಬಂದೆ. ನನ್ನ ಮಗಳು ಮನೇಲಿ ಮಲಗಿಸಿದ್ದೆ. ಆಕ್ಚುಲಿ ಇಬ್ರು ಮೇಂಟೈನ್ ಮಾಡಕ್ ಆಗಲ್ಲ ನನ್ಗೆ ಒಂದೇ ಸಲ ಕರ್ಕೊಂಬಂದ್ರೆ, ಅದಕ್ಕೋಸ್ಕರ ಹಂಗೇನೆ ಇಲ್ಲಿ ಫ್ರೂಟ್ಸ್ ನೋಡಿದ್ದೆ. ಫ್ರೂಟ್ಸ್ನು ಸಹ ತಗೊಂಡೋಗ್ಬಿಡೋಣ ಅಂತ. ಅವಳು ಹೇರ್ ಕಟ್ ಮುಗಿಯೋ ಅಷ್ಟರಲ್ಲಿ ನನ್ಗೆ ಏನೇನ್ ಬೇಕು ಅದೆಲ್ಲ ತಗೊಂಡ್ ಹೋಗ್ತೀನಿ. ಸುಮ್ನೆ ಒಂದ್ ಕೆಲ್ಸಕ್ಕೆ ಅಂತ ಬರದ್ ಬೇಡ, 1-2-3 ಕೆಲ್ಸ ಮುಗಿಸ್ಕೊಂಡು ಹೋಗೋಣ ಅನ್ಬಿಟ್ಟು ಹಂಗೆ ಬಂದೆ ನಾನು. ಇಲ್ಲೇ ಇದೆ ಹಣ್ಣಂಗಡಿ. ನನ್ ಮಗಳು ದ್ರಾಕ್ಷಿ ಕೇಳ್ತಾ ಇದ್ಲು. ಇಲ್ಲಿ ದ್ರಾಕ್ಷಿ ಇದೆಯೋ ಹೆಂಗೋ ಗೊತ್ತಿಲ್ಲ. ಒಂದಷ್ಟು ಹಣ್ಣೆಲ್ಲ ತಗೊಂಡಿದೀನಿ. ನೋಡೋಣ ಯಾವ ತರ ಕಾಣಿಸ್ತಿದ್ದಾಳೆ ಹೇರ್ ಕಟ್ ಮಾಡಿಸ್ಕೊಂಡು ಅಂತ. ನೋಡು, ನಿನಗೆ ಡೈಪರೇ ಆರ್ಡ್ರ್ ಮಾಡಿದ್ದೀನಿ ಇವಾಗ ಅಲ್ಲಿಂದ. ಬಾ ನೋಡಿ, ಡೈಪರ್ ಆರ್ಡ್ರ್ ಮಾಡಿದೆ. ಅವನು ಬೇಕಿತ್ತು ಎಮರ್ಜೆನ್ಸಿ. ಸೊ ನಾನು ತರೋದು ಇವತ್ತು ಮರ್ತೋಗ್ಬಿಟ್ಟೆ. ಹಾಗಾಗಿ ಹೋಲ್ ಡೈಪರ್ನೇ ಮಾಡಿದೆ ಜೆಪ್ಟೋ ಅಲ್ಲಿ. ಒಂದು 6 minutes 5 minutesಗೆಲ್ಲ ತಂದ್ಕೊಟ್ರು ಪಾಪ.
ಹೇರ್ ಕಟ್ ಎಲ್ಲ ಮುಗಿಸ್ಕೊಂಡು ನಾವು ಆಚೆ ಬರೋ ಅಷ್ಟ್ರಲ್ಲಿ ಮಳೆನೇ ಸ್ಟಾರ್ಟ್ ಆಗ್ಬಿಟ್ಟಿತ್ತು. 8:30 ಆಗೋಗಿತ್ತು. ದೂರ ಅಂತ ಏನು ಹೋಗಿರ್ಲಿಲ್ಲ, ಒಂದು 3 to 4 ಕಿಲೋಮೀಟರ್ ಅಷ್ಟೇ ಹೋಗಿದ್ ನಾವು. ಅಷ್ಟಕ್ಕೆ ಮನೇಲೆಲ್ಲ ಫುಲ್ ಗಾಬರಿ ಆಗಿದ್ರು, ಮಳೆ ಬೇರೆ ಬರ್ತಿದೆ, ನೀವು ಆಚೆ ಹೋಗಿದ್ದೀರಾ ಮಗುನ್ ಕರ್ಕೊಂಡು ಅಂತ. ಅದಕ್ಕೆ ಓಲೋ ಆಟೋ ಮಾಡ್ಕೊಂಡು ಮನೆ ಕಡೆ ಹೊರಟೆ. ಅಂಡ್ ಲೆಫ್ಟ್ ಓವರ್ ರೈಸ್ ಇಂದ ನಾನು ಬಿಸಿಬೇಳೆ ಬಾತು ಪ್ರಿಪೇರ್ ಮಾಡಿದ್ದೀನಿ. ಈ ವ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂನು ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.